ಜೈ ಹಿಂದ್ ಎಲ್ಲರಿಗೂ. SSC GD 2026 ಎಕ್ಸಾಮ್ಸ್ ಗಳ ಎರಡನೇ ಶಿಫ್ಟ್ ಎಕ್ಸಾಮ್ ಮುಗಿದಿದೆ. ಆ ಎರಡನೇ ಶಿಫ್ಟ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬಂದಾವು ಅವುಗಳನ್ನ ನಾವು ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಒಂದನೇ ಶಿಫ್ಟ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದ್ರು ಅದು ಕೂಡ ವಿಡಿಯೋ ಮಾಡಿ ಹಾಕೇವಿ. ಅದರ ಲಿಂಕ್ ನಿಮಗೆ ಇಲ್ಲಿ ಸಿಗ್ತದೆ ನಿಮ್ಮ ಮೊಬೈಲ್ ಸ್ಕ್ರೀನ್ ನಲ್ಲಿ. ಸೊ ಅಲ್ಲಿ ಹೋಗಿ ನೀವು ಆ ವಿಡಿಯೋವನ್ನು ಕೂಡ ನೋಡ್ಕೋಬಹುದು. ಮುಂದಿರುವಂತಹ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ಅನುಕೂಲ ಆಗಿ ಆಗ್ತೈತಿ. ಆ ಟಾಪಿಕ್ಸ್ ಗಳನ್ನ ನೋಡ್ಕೊಂಡು ಹೋಗ್ರಿ. ಸೊ ಇದು ಏನು ಅಂತಂದ್ರ SSC GD ಸೆಕೆಂಡ್ ಶಿಫ್ಟ್ ದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿದಾವು. ಸೊ 27/4/2026 ಅಂದ್ರೆ ಇವತ್ತಾಗಿರುವಂತಹ ಶಿಫ್ಟ್ ಒಂದನೇ ಪ್ರಶ್ನೆ ನೋಡ್ರಿ ಏನಿದೆ. ಪ್ರಥಮ ಪಂಚವಾರ್ಷಿಕ ಯೋಜನೆ ಅಂದ್ರೆ 1951ರಿಂದ 56ರವರೆಗೆ ನಡೆದಿತ್ತು. ಯಾವ ಮಾಡೆಲ್ ಮೇಲೆ ಆಧಾರವಾಗಿತ್ತು ಅಂತ ಕೇಳ್ಯಾರೆ. ಸೊ ಈಸಿ ಕ್ವಶನ್ ಇದೆ. ಹೆರಾಲ್ಡ್ ಡೋಮರ್ ಅನ್ನುವಂತಹ ಈ ಮಾಡೆಲ್ ಮೇಲೆ ಏನಿದೆ ಆಧಾರವಾಗಿತ್ತು. ಎರಡನೇ ಪ್ರಶ್ನೆ ನೋಡ್ರಿ. ಜನನ ಪೂರ್ವ ಲಿಂಗ ನಿರ್ಧಾರ ಆಕ್ಟ್ PCPNDT ಅಂತ ಕರಿತೀವಿ. ಇದು ಯಾವ ವರ್ಷ ಬಂದಿತ್ತು ಅಂತ ಕೇಳ್ತಾರ. ಅಂತಂದ್ರೆ ಡಿಲಿವರಿ ಆಗೋಕ್ಕಿಂತ ಮುಂಚೆ ಹೊಟ್ಟೆಯಲ್ಲಿರುವಂತಹ ಭ್ರೂಣದ ಲಿಂಗ ಪತ್ತೆ ಮಾಡಬಾರದು ಅನ್ನುವಂತ ಒಂದು ಆಕ್ಟ್ ಬಂದಿತ್ತು. ಅದು ಯಾವಾಗ ಅಂತೇಳಿ ಇದು ಆಕ್ಚುಲಿ 1994ರಲ್ಲಿ ಬಂದಿತ್ತು. ಇದು ಜಾರಿಗೆ ಬಂದಿದ್ದು 1 ಜನವರಿ 1996ರಿಂದ ಅಪ್ಲೈ ಆಗಿದೆ. ಮೂರನೇ ಪ್ರಶ್ನೆ. ಹೋಲಾ ಮೊಹಲ್ಲಾ ಸಮಯದಲ್ಲಿ ಸಿಖ್ಖರಿಂದ ಪಠನ ಮಾಡುವಂತ ಗ್ರಂಥ ಯಾವುದು ಅಂತ ಕೇಳ್ಯಾರೆ. ಸೊ ಅದರ ಆನ್ಸರ್ ಗುರು ಗ್ರಂಥ ಸಾಹೇಬ್ ಜಿ. ನಾಲ್ಕನೇ ಪ್ರಶ್ನೆ. ಭಾರತದ ವಿತ್ತ ಸಚಿವ ಫೈನಾನ್ಸ್ ಸೆಕ್ರೆಟರಿ ಇವರನ್ನು ಯಾರು ನೇಮಕ ಮಾಡ್ತಾರ ಅಂತ ಇದೆ. ಸೊ ಇವರನ್ನು ನೇಮಕ ಮಾಡುವುದು ಯಾವುದು ಅಂತಂದ್ರೆ ಕ್ಯಾಬಿನೆಟ್ ನೇಮಕ ಸಮಿತಿ ಅಂತ ಹೇಳ್ತೈತಿ, ನೇಮಕಾತಿ ಸಮಿತಿ. ಸೊ ಅದನ್ನ ACC ಅಂತ ಕರಿತೀವಿ. ಅವರನ್ನ ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಯಾವ ಮೊಘಲ್ ಅರಸ ಬಂಜಾರಗಳಿಗೆ ಧಾನ್ಯಗಳ ಮುಖ್ಯ ವ್ಯವಸ್ಥಾಪಕರು ಅಂತ ವರ್ಣಿಸಿದಾರು ಅಂತ ಇದೆ. ಸೊ ಯಾರು ವರ್ಣಿಸಿದ್ದಾರೆ? ಜಹಾಂಗೀರರು ತಮ್ಮ ಪುಸ್ತಕ ತುಜುಕಿ ಜಹಾಂಗೀರ್ ಅನ್ನುವಂತಹ ಪುಸ್ತಕದಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಅವ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ಯಾರ. ಜಹಾಂಗೀರ್ ಇದರ ಸರಿ ಆನ್ಸರ್. 10 ಮೇ 1957ರಲ್ಲಿ ಸಿಪಾಯಿ ದಂಗೆ ಪ್ರಾರಂಭವಾಗ್ತೈತಿ. ಸೊ ಮೀರತ್ ದಿಂದ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಯಾರನ್ನ ನಮ್ಮ ಭಾರತದ ಅರಸ ಮಾಡ್ಬೇಕು ಅಂತ ಹೇಳಿ ಘೋಷಣೆ ಮಾಡ್ತಾರು ಅಂತ ಈ ರೀತಿ ಪ್ರಶ್ನೆ ಇತ್ತು. ಸೊ ಯಾರನ್ನ ಘೋಷಣೆ ಮಾಡ್ತಾರ ಅಂತಂದ್ರ ಬಹದ್ದೂರ್ ಶಾ ಜಫರ್ರನ್ನ ಮಾಡ್ತಾರೆ. ನೆಕ್ಸ್ಟ್, ಗೌರ ನೃತ್ಯ ಯಾವ ಸಂದರ್ಭದಲ್ಲಿ ಆಚರಿಸ್ತಾರೆ ಅಂತ ಇದೆ. ಇದು ವಿವಾಹ ಸಮಯದಲ್ಲಿ ಆಚರಿಸ್ತಾರೆ. ಆಮೇಲೆ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ಈ ಒಂದು ಏನ್ ಮಾಡ್ತಾರು ಅಂತಂದ್ರ ನೃತ್ಯವನ್ನ ಮಾಡ್ತಾರೆ. ಯಾವುದು? ಗೌರ್ ಅನ್ನುವಂತಹ ನೃತ್ಯ ಇದು. ನೋಡಿ, 2011ರಿಂದ 2023ಕ್ಕೆ ವಲಸೆ ಪ್ರಮಾಣದಲ್ಲಿ ಕಡಿಮೆ ಆಗೈತಿ. ಸೊ ಎಷ್ಟು ಶೇಕಡಾ ಕಡಿಮೆ ಆಗೈತಿ ಅಂತ ಕೇಳ್ಯಾರೆ. ಸೊ 2011ರಲ್ಲಿ 37.64 ಇತ್ತು. ಆಮೇಲೆ 2023ರಲ್ಲಿ 28.88 ಆಗಿದೆ. ವಲಸೆ ಪ್ರಮಾಣ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ? 11.78 ಕಡಿಮೆ ಆಗಿದೆ ಪರ್ಸೆಂಟೇಜ್. ಓಕೆ. ರಷ್ಯಾ ದೇಶವು ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತಕ್ಕೆ ಯಾವ ವರ್ಷ ನೀಡಿತು ಅಂತ ಹೇಳಿದೆ. ಇದು ಜನವರಿ 1, 2021ರಂದ ನೀಡಿತು. ಸೊ ಇದಾದ ಮೇಲೆ 13ನೆಯ ಬ್ರಿಕ್ಸ್ ಸಮ್ಮೇಳನ ನಡೀತೈತಿ. ಯಾರ ಅಧ್ಯಕ್ಷತೆಯಲ್ಲಿ? ಭಾರತದ ಅಧ್ಯಕ್ಷತೆಯಲ್ಲಿ ನಡೀತೈತಿ. ಆ ಟೈಮ್ನಲ್ಲಿ ಕೊರೋನಾ ಇರೋದರಿಂದ ವರ್ಚುವಲ್ ಸಭೆಯನ್ನ ಏನ್ ಮಾಡ್ತಾರೆ, ನಮ್ಮ ಭಾರತ ದೇಶದವರು ಮಾಡ್ತಾರೆ. 10ನೇ ಪ್ರಶ್ನೆ. ಆಫೀಸ್ ಗೇಟ್ ಹತ್ರ ಸೆಕ್ಯೂರಿಟಿ ಗಾರ್ಡ್ ಹತ್ರ ಏನಿರ್ತೈತಿ? ಆಫೀಸ್ ಗೇಟ್ ಏನಿರ್ತೈತಿ ಅದ್ರ ಹತ್ರ ಸೆಕ್ಯೂರಿಟಿ ಗಾರ್ಡ್ ಕುಂತಿರ್ತಾನೆ. ಸೊ ಅವನ ಹತ್ರ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ತಾನ ಅವನು. ಸೊ ಆ ರಿಜಿಸ್ಟರ್ ಹೆಸರು ಏನು ಅಂತ ಕೇಳ್ಯಾರೆ. ಅದಕ್ಕ ವಿಸಿಟರ್ ಲಾಗ್ ಬುಕ್ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್, ಫ್ರಾಂಕ್ ಸ್ಟೀನ್ ಲೇಖಕರು ಯಾರು ಅಂತ ಕೇಳ್ಯಾರೆ. ಫ್ರಾಂಕ್ ಸ್ಟೀನ್ ಇದರ ಲೇಖಕರು ಮೇರಿ ಶೆಲ್ಲಿ. ಭಾರತದ ಆಮದು ಮತ್ತು ರಫ್ತು ಹಣಕಾಸಿನ ಸಹಾಯ ನೀಡಲು ಹಾಗೂ ಇವುಗಳ ಲೆಕ್ಕಾಚಾರವನ್ನ ಇಡಲು ಯಾವ ಸಂಸ್ಥೆ ಇದೆ ಅಂತ ಕೇಳ್ಯಾರ. ಭಾರತದ ಆಮದು ರಫ್ತು, ಭಾರತದೊಳಗ ಬೇರೆ ದೇಶದಿಂದ ವಸ್ತುಗಳು ಬರೋದು, ಇಲ್ಲಿಂದ ಬೇರೆ ದೇಶಕ್ಕೆ ವಸ್ತುಗಳು ಹೋಗೋದು, ಆಮೇಲೆ ಅವುಗಳೆಲ್ಲ ಲೆಕ್ಕಾಚಾರ ಇಡೋದು, ಅದನ್ನ ಯಾರು ಮಾಡ್ತಾರೆ? ಎಕ್ಸಿಮ್ ಬ್ಯಾಂಕ್ ಮಾಡ್ತೈತಿ. ಯಾವ ಬ್ಯಾಂಕ? ಎಕ್ಸಿಮ್ ಬ್ಯಾಂಕ್. ನೆಕ್ಸ್ಟ್, ಹಾಕಿ ಪಿಚ್ ಎಷ್ಟು ಉದ್ದ ಇರ್ತೈತಿ ಅಂತ ಕೇಳ್ಯಾರು. 91.4 ಮೀಟರ್ ಇರ್ತೈತಿ. ಸ್ಟ್ಯಾಟಿಕ್ GK ಪ್ರಶ್ನೆ. ಪ್ರಥಮ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಇದು ಸ್ಟ್ಯಾಟಿಕ್ GK ಇದೆ, ಹೆಲ್ಸಿಂಕಿ ಒಳಗಾಗಿತ್ತು. ಇದರ ದೇಶ ಯಾವುದು? ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ದೇಶದ ರಾಜಧಾನಿ ಹೆಲ್ಸಿಂಕಿ. ಓಕೆ.
ಸೊ ಇಷ್ಟು ಕ್ವಶನ್ಸ್ ಗಳು ಸಿಕ್ಕಿದ್ದು 20ರಲ್ಲಿ. ಆಮೇಲೆ ಉಳಿದಿರುವಂತ ಕ್ವಶನ್ಸ್ ಗಳು ನಿಮಗ್ ಗೊತ್ತಿದ್ರ ಕಮೆಂಟ್ ಅನ್ನ ಮಾಡಿ. ಇವುಗಳನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಸೆಕೆಂಡ್ ಶಿಫ್ಟ್ ದಲ್ಲಿ ಕೇಳುವಂತ ಪ್ರಶ್ನೆಗಳು ಇದ್ದು ಅಂತಂದ್ರ ಕಮೆಂಟ್ ಮಾಡ್ರಿ, ಎಲ್ಲ ವಿದ್ಯಾರ್ಥಿಗಳಿಗೂ ಯೂಸ್ ಆಗ್ಲಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ಯಾರ್ದಾಗಿರ್ಲ ಅವ್ರಿಗೆ ನಾರ್ಮಲೈಸೇಷನ್ ಒಳಗ ಬಹಳಷ್ಟು ಹೆಚ್ಚು ಅಂಕಗಳು ಅವ್ರಿಗೆ ಸಿಕ್ಕೇ ಸಿಗ್ತಾವು. ಯಾಕಂತಂದ್ರ ಫಸ್ಟ್ ಶಿಫ್ಟ್ ದಲ್ಲಿ, ಸೆಕೆಂಡ್ ಶಿಫ್ಟ್ ಮತ್ತು ಥರ್ಡ್ ಶಿಫ್ಟ್ ಅಂದ್ರೆ ಒಂದೇ ದಿವಸ ಏನು ಗೊತ್ತಿರಂಗಿಲ್ಲ ಯಾವ ರೀತಿ ಕ್ವಶನ್ ಪೇಪರ್ ಬರ್ತೈತಿ ಏನಂತ ಹೇಳಿ. ಸೊ ಹಾಗಾಗಿ ಬೇರೆಯವ್ರಿಗೆ ಹೋಲಿಸಿದ್ವಿ ಅಂತಂದ್ರ ನಿಮಗ್ ಹೆಚ್ಚು ಮಾರ್ಕ್ಸ್ ಗಳು ಸಿಗ್ತಾವ್ ಒಂದೇ ದಿವಸ ಇರುವಂತಹ ವಿದ್ಯಾರ್ಥಿಗಳಿಗೆ. ಆಮೇಲೆ ಮತ್ತೀಗ ನಾಳೆ ನೋಡೋಣ, ನಾಳೆ ಸೆಕೆಂಡ್ ಡೇ ಇದೆ SSC GD ಎಕ್ಸಾಮ್. ಅಲ್ಲಿ ಏನಾದ್ರೂ ಇದ ಪ್ಯಾಟರ್ನ್ ಫಾಲೋ ಆಗುತ್ತಾ ಅಥವಾ ಬೇರೆ ಮತ್ತೇನಾದ್ರೂ ಟಾಪಿಕ್ಸ್ ಸೇರ್ಪಡೆ ಮಾಡ್ತಾರ ಅಥವಾ ಇದ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಗಳು ಬರ್ತಾವ, ಅವುಗಳನ್ನ ನಾಳೆ ನೋಡೋಣ. ಆಮೇಲೆ ಈಗಾಗಲೇ ನಿಮ್ಗ ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟ್ ಎಲ್ಲಾ ಏನು ಅಂತಂದ್ರೆ ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಹೇಳಿನಿ. ಆಮೇಲೆ ಇವೆಲ್ಲ ವಿಡಿಯೋಸ್ ಗಳನ್ನ ನೋಡಿ ನಮ್ಮ ಚಾನೆಲ್ ದಲ್ಲಿ ಫ್ರೀ ಆಗಿ ನಿಮ್ಗೆ ಸಿಗಾಕತ್ತಾವ. ಓಕೆ, ಧನ್ಯವಾದಗಳು. ಜೈ